ಇಬ್ಬರಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಡೆ ಸುಣ್ಣ. ಎಲ್ಲ ಹೊಟ್ಟೆವ್ರಿ ಇಲ್ಲಿ ಆಗಬಾರ್ದು ಅಂತ. ಇದು ನಾವು ಪ್ರಾಣ ಬಿಟ್ಟೇವು, ಭೂಮಿ ಮಾತ್ರ ಬಿಡಲ್ಲ ಸರ್, ಖಂಡಿತ. ನಮ್ಮ ಸಾಹಸ ಸಿಂಹ ಪುಣ್ಯಭೂಮಿಯಲ್ಲಿ ನಮ್ಗೆ ಒಳಗಡೆಗೆ ಒಂದು ಎಂಟ್ರೆನ್ಸ್ ಇಲ್ಲ. ಮೊನ್ನೆ 17ನೇ ತಾರೀಕು ಸ್ಟ್ರೈಕ್ ಎಲ್ಲ ಮಾಡಿದ್ದೀವಿ. ಏನು ಮಾಡಿದ್ರು ಸರ್ಕಾರ ಎಚ್ಚೆತ್ಕೋತಾ ಇಲ್ಲ. ಬರೀ ಹಂಗೈ ಆಗಲ್ಲ, ಜಾಗ ಸಿಗೋಕ್ಕೆ ಅಭಿಮಾನ ನಮಗೆ ಹಳ ಬರುತ್ತೆ. ಈ ಥರ ಮಾಡಿದ್ರೆ ಅಭಿಮಾನಿಗಳು ಎಲ್ಲ ಸೇರಿ ಒಂದು ಒಳಗಡೆ ಒಂದು ಎಸ್ ಟಿ ಸೋಮಶೇಖರ್ ಬಂದರು, ಮೊದಲೇ ಹೇಳ್ಬೇಡ್ದ, ಅವ್ರ ಸರ್ಕಾರ ಗೊತ್ತಿರಲ್ವಾ, ವಿರೋಧ ಪಕ್ಷರಾಗಿದ್ರು ಮಾಡಲೇಬೇಕಾಗಿತ್ತು. ಒಂದು ಪರ್ಮಿಷನ್ ಕೊಟ್ಟು ನೋಡಿ ಜೈಲ್ ಥರ ಮಾಡಿದ್ದಾರೆ, ಪಟ್ಟಿಗಳು ಹಾಕ್ಬಿಟ್ಟು. ಪ್ರಯತ್ನ ಇರಿಸಿಲ್ಲ. ಇದು ನಾವು ಪ್ರಾಣ ಬಿಟ್ಟೇವು, ಭೂಮಿ ಮಾತ್ರ ಬಿಡಲ್ಲ ಸರ್, ಖಂಡಿತ. ಅದಂತೂ ಖಂಡಿತ. ಎಲ್ಲ ರಾಜಕೀಯ ಸರ್, ಎಲ್ಲ ಯಾರ್ದು ಗೌರ್ಮೆಂಟ್ ಬೋಗುಳ ಜಾಗ ಇದು. ಅವ್ರು ಕೊಟ್ಟಿದ್ದಾರೆ 2 ಎಕರೆ. ಎಂತೆಂಥ ಕೆರೆಗಳೆಲ್ಲ ಒತ್ತುವರಿ ಮಾಡ್ಕೊಂಡು ಕಾಂಪ್ಲೆಕ್ಸ್ ಕೊಡ್ತಾರೆ. ಇವ್ರಿಗೊಂದು 2 ಎಕರೆ ಕೊಡೋಕ್ಕಾಗಲ್ವಾ ಹೇಳಿ? ಅದೇ ಕೇಸಲ್ಲಿ ಮೊನ್ನೆ ಆಗಿದೆ 3 ತಿಂಗಳು ಮುಂಚೆ. ಅವ್ರು ಕೊಡಬೇಕು ಅಂತ. ಇವಾಗ ಸರ್ಕಾರ ಎಚ್ಚೆಚ್ಕೋಬೇಕು. ಮೊನ್ನೆ ಡಿ ಕೆ ಶಿವಕುಮಾರ್ಗೆಲ್ಲ ಹೋಗಿ ಮನವಿ ಕೊಟ್ಟಿವ್ರೆ. ನಾರಾಯಣ ಇದೆ, ಇನ್ನೊಂದು 3 ತಿಂಗಳಲ್ಲಿ ನಾವು ಬಗೆಹರಿಸ್ತೀವಿ ಅಂತ ಎಲ್ಲ ಸುಳ್ಳು ಹೇಳೋದು ಮಾಹಿತಿ ಮಾಡಬೇಕಾ? ಒಂದು ಕಣ್ಣಿಗೆ ರಾಜ್ಕುಮಾರ್ ಅವರು ಮೇಲ್ನಟರು, ಇವರು ಮೇಲ್ನಟರು, ಇಬ್ಬರಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಡೆ ಸುಣ್ಣ ಮಾಡ್ತಾರೆ. ಆ ಥರ ಮಾಡಬೇಡ್ದು. ಇದು ಅಂತ್ಯಕ್ರಿಯೆ ಆಗಿರೋ ಜಾಗ. ರಾಜಕೀಯ ಸರ್, ಅವ್ರು ರಾಜಕೀಯಕ್ಕೆ ಬಂದಿಲ್ವೇ? ಒತ್ತಡ ಇದೆ, ಯಾಕಿಲ್ಲ? ಎಲ್ಲ ಹೊಟ್ಟೆವ್ರಿ ಇಲ್ಲಿ ಆಗಬಾರ್ದು ಅಂತ ಒಂದಾಗಿದೆಯಲ್ಲ, ಸಾಕು ಅಂತ. ನಾವು ಇಲ್ಲಿ ಬಿಡಲ್ಲ ಸರ್. ಇಲ್ಲಿ ಅಂತ್ಯಕ್ರಿಯೆ ಆಗಿರೋ ಜಾಗ, ಯಾರು ಏನೇ ಮಾಡೋ ನಾವು ಇಲ್ಲಿ ಬಿಡಲ್ಲ ಸರ್. ಪ್ರಾಣ ಬಿಟ್ಟು ಇಲ್ಲಿ ಬಿಡಲ್ಲ ಸರ್. ಅವ್ರು ಬರಲ್ಲ ಸರ್. ಅವ್ರಿಗೂ ತಿರುಗಿ ಒಂದು 7 ವರ್ಷ ಬರ್ತಾ ಇದೆ ಇಲ್ಲಿ. 7 ವರ್ಷದವ್ರಿಗೂ ಬಂದು ಅವ್ರಿಗೂ ಬೇಜಾರಾಗ್ಬಿಟ್ಟು ಮೈಸೂರಿಗೆ ಅವ್ರು ಇದ್ದಾದ್ರು. ಆದರೂ ಇಲ್ಲಿ ಬರಬೇಕು, ಅವ್ರಿಗೆ ಅವಮಾನ ಆದಂಗೆ ಆಯಿತು. ಮೇಡಮ್ಗೆ ಅವಮಾನ ಆಯ್ತಲ್ವಾ? ಅವ್ರಿಗೆ ಬೇಡ, ನಮಗೆ ನಾವು ಅಭಿಮಾನಿಗಳಿದ್ದೀವಲ್ಲ, ಸಿಂಹ ಗರ್ಜನೆ ಥರ ಇದ್ದೀವಿ, ಎಲ್ಲ ಬಿಡಲ್ಲ ನಾವು. ಒಟ್ಟಲ್ಲಿ ನಮ್ಗೆ ಇಲ್ಲಿ ಅಂತ್ಯಕ್ರಿಯೆ ಆಗಿರೋ ಜಾಗ ಬೇಕೋ. ನೆಕ್ಸ್ಟ್ ಸೆಪ್ಟೆಂಬರ್ ಇಲ್ಲಿ ಮಾಡೇ ಮಾಡ್ತೀವಿ ಸರ್, ಬಿಡಲ್ಲ ಸರ್, ಖಂಡಿತ. ಗಲಾಟೆ ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.